ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತಿನ ದಿನ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ನಂದಗಡ ಊರಿನ ಜನ ಯಾವ ರೀತಿಯಾಗಿ ಇಲ್ಲಿ ತಮ್ಮ ಮನೆ ಅಲಂಕಾರವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು, ಪ್ರತಿಯೊಂದು ಮನೆ ಮದುವೆ ಮನೆ ಆಗಿಬಿಟ್ಟದೆ ಇವತ್ತು. ಜಾತ್ರೆ ಅಷ್ಟು ರೀತಿಯಲ್ಲಿ ಅದ್ಧೂರಿಯಾಗಿ ಮಾಡಿದ್ದಾರೆ. ಇದು ನೋಡ್ರಿ ಸತೀಶ್ ಅವ್ರ ಮನೆ. ಈ ಮನೆ ಗೇಟ್ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ. ನಾನು ಒಳಗಡೆ ಹೋಗ್ತಾ ಇದ್ದೀನಿ, ಪ್ರತಿಯೊಂದು ಇದು ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ, ನೋಡ್ತಾ ಹೋಗ್ರಿ ಇದನ್ನು. ಇದು ಗೇಟ್ ಓಪನ್ ಮಾಡ್ತಾ ಇದ್ದೀನಿ ರೀ. ಮನೆ ಒಳಗೆ ಮುಂದಿನ ಸೈಡ್ ಎಲ್ಲ ಆಟ ಆಡಕತ್ತಾರ ಮಕ್ಕಳು. ಸೊ ನೋಡಿರಿ ಹೆಂಗೆ ಅಲಂಕಾರ ಮಾಡಿದ್ದಾರೆ. ನಿಜವಾದ ಜಾತ್ರೆ ಅನ್ನಿಸ್ತಾ ಇದೆ. ಇವರು ಈ ಮನೆ ಓನರು ಏನು ಹೇಳ್ತಾ ಇದ್ದಾರೆ ನೋಡೋಣ್ರಿ. ಜಾತ್ರೆ ಬಗ್ಗೆ ಹೇಳ್ರಿ ಅಮ್ಮವ್ರ. ಏನು ಹೇಳ್ರಿ ಮೇಡಮ್? ಜಾತ್ರೆ 25 ವರ್ಷದ ನಂತರ 25 ವರ್ಷ ನಂತರ ಆಗತೈತಿ. ಎಲ್ಲರಿಗೂ ಬರೋಕೆ ಆಮಂತ್ರಣ ಐತಿ. ಯಾರು ಬೇಕಾದವ್ರು ಬರ್ಬೋದು. ಪರಿಚಯ ಇದ್ದವ್ರ ಬರಬೇಕು, ಸಂಬಂಧಿಕರ ಬರಬೇಕು ಅಂತೇನು ನಿಯಮ ಇಲ್ಲ. ಯಾರಾದರೂ ಬಂದು ಪ್ರಸಾದ ತೊಗೊಂಡು ಸ್ವೀಕಾರ ಮಾಡ್ಕೊಂಡು ದೇವಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ದೇವಿ ಬಹಳ ಕಡಕ್ಕಿದ್ದಾಗ ಕಾಣಿಸ್ತದ ರೀ. ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲ ಆಗ್ತೈತಿ ಅಂತ ಹೇಳ್ತಾ ಇದ್ದಾರೆ ಜನ. 25 ವರ್ಷಕ್ಕೆ ಕುಂತಾಳ್ರಿ. ಅಂದಮೇಲೆ ಹಾಕಿದ್ರು ಸ್ವಲ್ಪ ಅತಿ ಉತ್ತಮ ಆಗತೈತಿ ನಮ್ಮ ಜಾತ್ರೆ. ಎಲ್ಲನೂ ಬಂದವ್ರಿಗೆ ಎಲ್ಲರಿಗೂ ಅವಕಾಶ ಸಿಗ್ತೈತಿ, ದೇವಿ ದರ್ಶನ ಸಿಗ್ತೈತಿ. ಮಾಡ್ಕೊಂಡು ಹೋದ್ರೆ ಒಳ್ಳೇದಂತ ನಮ್ಮ ಅನಿಸಿಕೆ. ಊರಾಗೆಲ್ಲ ಸುತ್ತಾಡಿ ಬಂದೀನಿ ರೀ, ನಾನು ನೋಡೀನಿ. ಭಾಳ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಜನ ಎಲ್ಲ ಬಂದಿದ್ದಾರೆ ರೀ. ಮನೆ ಒಳಗೆ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ಯದ. ಹಂಗೆ ಮನೆ ಅಲಂಕಾರ ಏನೇನು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಇವರು ನಮ್ಮ ಹಿರಿಯ ಅಣ್ಣ, ಇವರು ಸಹಿತ ನಮ್ಮ ಜೊತೆಗೆ ಬಂದಿದ್ದಾರೆ ಜಾತ್ರೆಗೆ ನೋಡಲಿಕ್ಕೆ. ಇಲ್ಲಿ ನೋಡ್ರಿ ಮಕ್ಕಳು ಆಟ ಆಡ್ತಾ ಇದ್ದಾವೆ. ಎಷ್ಟು ಅದ್ಭುತವಾಗಿ ಇಡೀ ಊರೆಲ್ಲ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅಲಂಕಾರ ಮಾಡಿದ್ದಾರೆ ನೋಡ್ರಿ. ಮನೆ ಹೊರಗಷ್ಟ ಅಲ್ರಿ, ಇಡೀ ಊರ ದೀಪ ಕಾಣಿಸ್ತಾ ಇದೆ ನೋಡ್ರಿ. ಎಷ್ಟು ಚಂದ ಕಾಣಕತ್ತದ. ಒಂದು ಬೆಳದಿಂಗಳ ರೂಪ ಕಾಣಿಸದ. ಸ್ವರ್ಗ ಲೋಕದ ಸುದೇನೇ ಇಲ್ಲಿ ನಂದಗಡ ಒಳಗೆ ಬಂದಂಗೆ ಅನಿಸ್ತಾ ಇದೆ. ಅಷ್ಟು ರೀತಿಯಲ್ಲಿ ನೋಡ್ರಿ. ಅಣ್ಣ ಇವರು ನಮ್ಮ ತಂಗಿರಿ, ಇವರು ನಮ್ಮ ನಾದಿನಿ. ಇಷ್ಟು ರೀತಿಯಲ್ಲಿ ನೋಡ್ರಿ ಮನೆ ಪ್ರತಿಯೊಂದನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅಷ್ಟು ಒಳ್ಳೆ ರೀತಿಯಿಂದ ಅಲಂಕಾರ ಮಾಡಿದ್ದಾರೆ. ಇದ್ರೊಳಗೆ ಈ ನಮ್ಮ ನಾದಿನಿಯರದೇ ಒಂದು ಕೈವಾಡ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಅಷ್ಟು ರೀತಿಯಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಅಲಂಕಾರ ಮಾಡಿದ್ದಾರೆ ನೋಡ್ರಿ. ಇವ್ರ ಮನೆ ಭಾಳ ಖುಷಿ ಅನ್ನಿಸ್ತದ. ಹೆಣ್ಮಕ್ಳು ಇದ್ರೆ ಕೈಯೊಳಗೆ ಏನಪ್ಪ ಅಂದ್ರೆ ಕರಕೌಶಲ್ಯತೆ, ಅದು ಮನೆ ಚಂದ ಕಾಣಿಸ್ತದೆ. ಅವರಿದ್ರನ್ನ ಚಂದ ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟೆಲ್ಲ ಜನ ಸೇರಿ ಏನು ಮಾಡಿದಾರಪ್ಪ ಅಂತಂದ್ರೆ ಅಲಂಕಾರ ಮಾಡಿದ್ದಾರೆ ನೋಡ್ರಿ. ಒಂದು ಪ್ರತಿಯೊಂದು ರೂಮು ಸಹಿತ ಏನಪ್ಪ ಅಂತಂದ್ರೆ ಅಲಂಕಾರ ಮಾಡಿದ್ದಾರೆ. ಅದಕ್ಕೆ ಖುಷಿ ಆಗ್ತದೆ, ಹೆಮ್ಮೆ ಅನ್ನಿಸ್ತದೆ ಒಂದು ರೀತಿಯೊಳಗೆ.